ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಯನ್. ಈ ಸಲನೂ ಕಪ್ ನಮ್ಮದೇ ಆಗುತ್ತಾ ಅನ್ನೋ ಕ್ವಶನ್ ಮಾರ್ಕ್ ಎಲ್ರಿಗೂ ಕಾಡ್ತಾ ಇದೆ. ಯಾಕಂದರೆ ಈ ಸಲ ಸಾಕಷ್ಟು ಒಂದು ರಣರಂಗದಲ್ಲಿ ಆಡುವಂಥ ತಂಡಗಳು ಸಾಕಷ್ಟು ಜಿದ್ದಿಯನ್ನು ಸಾಧಿಸುವಂತಹ ಒಂದು ಕ್ಷಣ. ಯಾಕಂದರೆ ಎಲ್ಲ ತಂಡದಲ್ಲೂ ಎಲ್ಲ ಒಂದು ಸ್ಪರ್ಧಿಗಳಾಗಿರ್ಬೋದು, ಘಟಾನುಘಟಿಗಳಂತಲೇ ಹೇಳ್ಬೋದು. ಯಾಕಂದರೆ IPL ಬಂದಾಗ ಸಾಕಷ್ಟು ಜನ ಕಾಯ್ತಾ ಇರೋದು RCB ತಂಡವನ್ನು ನೋಡೋಕ್ಕೆ. ಸೊ ಮೊದಲ ಮ್ಯಾಚ್ ಇವತ್ತು, ಅಂದರೆ RCB ತಂಡ ಏನಿವತ್ತು ಕ್ರಿಕೆಟನ್ನು ಆಡ್ತಾ ಇದೆ. ಸೊ ಇವತ್ತಿನ ದಿನಕ್ಕೆ ಸಾಕಷ್ಟು ಜನ ಕಾಯ್ತಾ ಇರುವಂಥದ್ದು. ಸೊ ಲಾಸ್ಟ್ ಇಯರ್ ಅಂದರೆ ನಮ್ಮ ಕೈಗೆ ಕಪ್ ಸಿಕ್ಕಿತ್ತು. ಸೊ RCB ತಂಡ ಕಪ್ಪನ್ನು ಗೆದ್ದಿತ್ತು. ಆವಾಗ ನಡೆದಿರುವಂತಹ ಆ ಸಮಾರಂಭ, ವಿಜೃಂಭಣೆ ಆಗಿರ್ಬೋದು, ಸಾಕಷ್ಟು ವಿಚಾರದಲ್ಲಿ ನಾವು ನೋಡಿ ಇರ್ತೀವಿ. ಸೊ ಅಂಥದ್ರಲ್ಲಿ ಈಗ RCB ಮತ್ತೆ ರಣರಂಗಕ್ಕೆ ಇಳಿತಾ ಇದೆ. ಸೊ ಅಂಥದ್ರಲ್ಲಿ ಸಾಕಷ್ಟು ವಿಚಾರದಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ RCB ತಂಡದಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ಆಟವನ್ನು ಆಡ್ತಿದ್ದಾರೆ, ಎಷ್ಟು ಜನಕ್ಕೆ ಒಂದು ಹುಮ್ಮಸ್ಸನ್ನು ಕೊಡುವಂತಹ ತಂಡಗಳಾಗಿರ್ಬೋದು, ಸ್ಪರ್ಧಿಗಳಾಗಿರ್ಬೋದು ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ಇವತ್ತು ಅಂದರೆ RCB ತಂಡಕ್ಕೆ ಒಂದು ಹೊಸ ಎಂಟ್ರಿ ಆಗಿದೆ. ಸೊ ಜಾಕೋಬ್ ಡಫಿ ಇವರ ಎಂಟ್ರಿ ಆಗಿದೆ. ಸೊ ಇವರ ಎಂಟ್ರಿಯಿಂದ RCB ತಂಡದ ಏನಾದರೂ ಬದಲಾವಣೆ ಕಾಣ್ಬೋದಾ? ಯಾಕಂದರೆ RCBಯನ್ನು ಯಾವಾಗಲೂ ಟೀಕೆ ಮಾಡೋದು ಯಾವ ವಿಚಾರಕ್ಕೆ ಅಂದರೆ ಬಾಲಿಂಗ್ ವಿಚಾರಕ್ಕೆ. ಬ್ಯಾಟಿಂಗಲ್ಲಿ ಹೇಳೋದೇ ಬೇಡ, ವಿರಾಟ್ ಕೊಹ್ಲಿ ಆಗಿರ್ಬೋದು, ಸಾಕಷ್ಟು ಜನ ಅಲ್ಲಿ ಒಳ್ಳೆಯ ಬ್ಯಾಟ್ಸ್ಮನ್ಗಳಿದ್ದಾರೆ. ಬಟ್ ಬೌಲಿಂಗಲ್ಲಿ ಎಲ್ಲೋ ಒಂದು ಕಡೆ RCB ತಂಡ ತುಂಬ ವೀಕ್ ಇದೆ ಅನ್ನೋ ಒಂದು ಮಾತು, ಸಾಕಷ್ಟು ಟೀಕೆಗಳು ಆಗಿರ್ಬೋದು. ಈಗ ನಾವು ಎಲ್ಲ ಇನ್ಸ್ಟಾಗ್ರಾಮನ್ನು ಇನ್ನೂ ಸದ್ಯಕ್ಕೆ ಈಗ ಬರುವಂತಹ ಸಿಚುವೇಶನ್ಗಳಲ್ಲಿ ಇನ್ಸ್ಟಾಗ್ರಾಮನ್ನು ಇನ್ನೂ ಓಪನ್ ಮಾಡಿದಾಗ ನಮಗೆ ಬರೋದು ಬರೀ ಒಂದು ಮೀಮ್ಸ್ ಆಗಿರ್ಬೋದು, RCB ತಂಡದ ಟ್ರೋಲ್ ಆಗಿರ್ಬೋದು, CSK ತಂಡದ ಟ್ರೋಲ್ ಆಗಿರ್ಬೋದು, ಈ ಥರ ಸಾಕಷ್ಟು ತಂಡಗಳ ಟ್ರೋಲ್ ಆಗಿರ್ಬೋದು. ಆದರೆ ಬೌಲಿಂಗ್ ಅಂತ ವಿಚಾರಕ್ಕೆ ಬಂದಾಗ ಜಾಸ್ತಿಯಾಗಿ ನಮಗೆ ಕಾಣಿಸಿಕೊಂಡಿದ್ದು ಟೀಕೆಗೆ ಒಳಗಾಗಿರೋ ತಂಡ ಅಂದರೆ RCB. ಸೊ ಅದೇ ಈಗ RCBಗೆ ಒಬ್ಬ ಹೊಸ ಸ್ಪರ್ಧಿ ಅಂದರೆ ಒಂದು ಹೊಸ ಎಂಟ್ರಿ ಆಗ್ತಾ ಇದೆ. ಸೊ ಅವರು ಆ ಒಂದು ಸಾಧನೆಯನ್ನು ನೀವು ನೋಡೋದಾದರೆ, ಅವರು RCB ತಂಡಕ್ಕೆ ಬರೋಕ್ಕಿಂತ ಮುಂಚೆ ಒಂದು ತಂಡವನ್ನು ಆಟಾಡ್ತಿದ್ದಾಗ ಆ ತಂಡದಲ್ಲಿ ರೆಕಾರ್ಡನ್ನು ಬ್ರೇಕ್ ಮಾಡಿರ್ತಾರೆ. 81 ವಿಕೆಟನ್ನು ಅವರ ಒಂದು ಮುಡಿಗೇರಿಸಿಕೊಂಡಿರ್ತಾರೆ. ಸೊ ಹಾಗಾಗಿ 81 ವಿಕೆಟ್ಗಳ ಒಂದು ಸಾಧನೆಯತ್ತ ಅವರ ಒಂದು ಮೈಲಿಗಲ್ಲನ್ನು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟೆಲ್ಲ ಆಟಗಳಾಗಿರ್ಬೋದು, ಈ ಎಲ್ಲ ವಿಕೆಟ್ ಕೀಪಿಂಗ್ಗಳಾಗಿರ್ಬೋದು, ನಾವು ನೋಡಿದಾಗ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಅಂದರೆ ವಿಕೆಟ್ ಕೀಪಿಂಗ್ ಅಂತ ಒಂದು ಮಾತು ಬಂದಾಗಲೇ ಎಲ್ರಿಗೂ ಧೋನಿ ಅವರೇ ನೆನಪಿಗೆ ಬರೋದು. ಸೊ ಹಾಗಾಗಿ RCBಯಲ್ಲಿ ಯಾರು ಅಂತ ಒಂದು ವಿಕೆಟ್ ಕೀಪಿಂಗಲ್ಲಿ ಯಾರು ಅಷ್ಟು ಒಂದು ಚೆನ್ನಾಗಿಲ್ಲ, ಆ ಥರ ಮಾತುಗಳು ಕೂಡ ಬರ್ತಾ ಇರುವಂಥದ್ದು. ಸೊ ಮೇಯ್ನಾಗಿ ಬೌಲಿಂಗ್ ವಿಚಾರದಲ್ಲಿ ಆ ಒಂದು RCB ತಂಡವನ್ನು ಈಗಲೂ ಕೂಡ ಕಡೆಗಣಿಸುವಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಸೊ ಅಂಥದ್ರಲ್ಲಿ ಈಗ ಒಂದು ಸ್ಪೆಷಲ್ ಎಂಟ್ರಿ ಆಗಿದೆ. ಸೊ ಅವರು ಹೇಗೆ ಆಟವನ್ನು ಆಡ್ತಾರೆ ಅಥವಾ ಹೇಗೆ ಅವರು ಆಟವನ್ನು ಮುನ್ನುಗ್ತಾರೆ, ಅಥವಾ ಈ ಸಲನೂ ಕಪ್ ನಮ್ಮದೇ ಆಗುತ್ತಾ ಅನ್ನೋ ಕ್ವಶನ್ ಮಾರ್ಕ್ ಎಲ್ಲರಲ್ಲಿ ಕಾಡುವಂಥದ್ದು. ಯಾಕಂದರೆ ಸಾಕಷ್ಟು ವರ್ಷದಿಂದ ಕಾಯ್ತಾ ಕೂತಿದ್ದಂತಹ ಒಂದು ಅಭಿಮಾನಿಗಳಿಗೆ ತಮ್ಮ ಕಪ್ ಸಿಕ್ಕಿದೆ. ಸೊ ಹಾಗಾಗಿ ಲಾಸ್ಟ್ ಇಯರ್ ಏನು ಆ ಒಂದು ವಿಜೃಂಭಣೆಯಲ್ಲಿ ಏನೆಲ್ಲ ಖುಷಿ ಆಗ್ತಿತ್ತು, ಸೊ ಅಲ್ಲಿ ಕೆಲವೊಂದು ಘಟನೆಗಳು ನಡೀತು, ಅದೆಲ್ಲರ ಮನಸ್ಸಿಗೆ ಬೇಜಾರಾಗುವಂಥದ್ದೇ. ಯಾಕಂದರೆ 11 ಜನರ ಒಂದು ವೃತ್ತಿ ಆಗುತ್ತೆ ಅಲ್ಲಿ. ಸೊ ಹಾಗಾಗಿ ಆ 11 ಜನರಿಗೆ ಇವತ್ತಿನ ಈ ಒಂದು ಪಂದ್ಯದಲ್ಲಿ 11 ಸೀಟ್ಗಳನ್ನು ಮೀಸಲಿಟ್ಟು ಅಲ್ಲಿ ಅವರು ಆಟವನ್ನು ಆಡೋದು. ಸೊ ಇದು RCB ತಂಡ ಆಗಿರ್ಬೋದು, ಆ ಕ್ರಿಕೆಟ್ ಒಂದು ತಂಡದಕ್ಕೆ ಒಂದು ಪ್ರಶಂಸೆಯನ್ನು ಕೊಡುವಂತಹ ಒಂದು ವಿಷಯ. ಯಾಕಂದರೆ ಅಭಿಮಾನಿಗಳಿಗೆ ಇದೆಲ್ಲೋ ಒಂದು ಕಡೆ ಖುಷಿಯನ್ನು ಕೊಡುವ ವಿಷಯ. ಯಾಕಂದರೆ ಆ 11 ಟಿಕೆಟ್ಗಳನ್ನು ಮೀಸಲಿಟ್ಟು ಆ ಸ್ಪರ್ಧಿಗಳಿಗಾಗಿ ಅಂದರೆ ಅವರ ಆತ್ಮ ಸಾಕ್ಷಿಗಾಗಿ ಆ ಒಂದು 11 ಸೀಟ್ಗಳನ್ನು ಮೀಸಲಿಟ್ಟು ಮತ್ತೆ ಅಲ್ಲಿ ಆಟವನ್ನು ಆರಂಭಿಸುವಂಥದ್ದಾಗಿರ್ಬೋದು. ಇದು RCB ತಂಡದ ಒಂದು ಮುನ್ನುಡಿಗೆ ಆಗಿರ್ಬೋದು, ಒಂದು ಸಾಕ್ಷಿ ಆಗಿರುವಂಥ ವಿಷಯ. ಸೊ ಇದು ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಗ್ತಿರುವಂಥದ್ದು. ಸೊ ಈ ಒಂದು ಕ್ಷಣಗಣನೆ ಇವತ್ತು ಒಂದು ನೋಡಲಿಕ್ಕೆ ಸಿಗುವಂತಹ ವಿಚಾರ ಆಗಿರುವಂಥದ್ದು. ಸೊ ಹಾಗಾಗಿ RCB ತಂಡಕ್ಕೆ ಒಂದು ಸ್ಪೆಷಲ್ ಎಂಟ್ರಿ ಇದೆ. ಸೊ ಅವರು ಬೌಲಿಂಗಲ್ಲಿ ಯಾವ ರೀತಿಯಲ್ಲಿ ಮುನ್ನುಗ್ತಾರೆ, RCB ತಂಡವನ್ನು ಯಾವ ರೀತಿ ಮುನ್ನುಗ್ಗಿಸ್ತಾರೆ ಅನ್ನೋದನ್ನು ನಾವು ಇವತ್ತಿನ ಮ್ಯಾಚಲ್ಲಿ ನಾವು ಕಾದು ನೋಡಬೇಕಾಗುತ್ತೆ.